ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ಅದೇನು ಅಂತ ಹೇಳಾಗರಾಗಿ. ಸಿ ಭೂಮಿಕಾ, ನೀವು ಬರೀ ನನ್ನ ಹೆಂಡತಿ ಅಷ್ಟೇ ಅಲ್ಲ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಇಡೀ ಜೀವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಶೇರ್ ಮಾಡೋಕ್ಕಾಗಲ್ವಾ? ಮುಚ್ಚಿಟ್ಕೋಬೇಡಿ. ಮುಚ್ಚಿಟ್ಟಷ್ಟು ನೋವು ಜಾಸ್ತಿ ಆಗುತ್ತೆ. ಗಂಡನಾಗಿ ಬರೀ ನಿಮ್ಮ ಕಣ್ಣೀರು ಒರೆಸೋದಷ್ಟೇ ನನ್ನ ಕೆಲಸ ಅಲ್ಲ. ನೀವು ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದು ನನ್ನ ಡ್ಯೂಟಿ. ಹೇಳಿ, ಪ್ಲೀಸ್ ಹೇಳಿ. ನಾನು ನಂದೇ ಆದ ಲೋಕದಲ್ಲಿ ತುಂಬ ಕನಸುಗಳನ್ನ ಕಟ್ಕೊಂಡ್ಬಿಟ್ಟಿದ್ದೆ. ನಮಗೊಂದು ಮಗು ಆಗುತ್ತೆ, ಆ ಸಿಹಿ ಸುದ್ದಿ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಅಂತ. ಆದ್ರೆ ಆಗ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದಕ್ಕೆ ಅಷ್ಟೇ, ನಿನ್ನೇನಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ? ಇಟ್ಸ್ ಓಕೆ. ನನಗೂ ಬೇಜಾರಾಗಿತ್ತು, ಹೌದು. ಸಾರಿ ಭೂಮಿಕಾ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ. ಸಿ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಸಿ, ನಾವು ಈ ಕಡೆ ಹುಡುಗರು ಅಲ್ಲ, ಟೀನೇಜರ್ಸು ಅಲ್ಲ, ಮಿಡ್ಲ್ ಏಜ್ ಲೆವೆಲ್ನ ದಾಟಿದ್ದೀವಿ. ಆ ಕಡೆ ಹುಡುಗರು ಅಲ್ಲ, ಮುದುಕರು ಅಲ್ಲ, ಆ ಸ್ಟೇಜಲ್ಲಿದ್ದೀವಿ. ಎಷ್ಟೋ ಸರ್ತಿ ನೀವು ನನ್ನ ಕಡೆಗೆ ಮಗು ಥರನೇ ಕಾಣಿಸ್ತೀರ. ಆ ಇನ್ನೋಸೆನ್ಸು, ಆ ಪ್ಯೂರಿಟಿ, ಕಲಬೆರಕೆ ಆಗದೆ ಇರೋ ಆ ನಿಮ್ಮ ಒಳ್ಳೆ ಗುಣನ ನಾನು ನಿಮ್ಮನ್ನು ನೋಡ್ತೀನಿ. ಅದಕ್ಕೆ ನಾನು ಒಂದು ಪುಟ್ಟ ಮಗು ಥರ ನಿಮ್ಮ ಜೊತೆ ಇದ್ಬಿಡ್ತೀನಿ. ಭೂಮಿಕಾ, ಒಂದ್ಸತಿ ನೀವೊಂದು ನನಗೆ ಮಾತಾಡಿದ್ರಿ, ನೆನಪಿದೆಯಾ? ನಿಮಗೆ ನನ್ನಿಂದ ನನ್ನ ಬಿಟ್ಟರೆ ಬೇರೆ ಯಾವ ನಿರೀಕ್ಷೆನೂ ಇಲ್ಲ ಅಂತ. ನನಗೂ ಅಷ್ಟೆ. ನಿಮ್ಮಿಂದ, ನಿಮ್ಮ ಹೊರತಾಗಿ ಬೇರೆ ಯಾವ ನಿರೀಕ್ಷೆನೂ ಇಲ್ಲ. ಅದು ಮಗು ಆಗಲಿ, ಬೇರೆ ಏನು ಬೇಕಾದ್ರೂ ಆಗಲಿ. ಯೋಚನೆ ಮಾಡಬೇಡಿ. ಈ ಸತಿ ರಿಸಲ್ಟು ನೆಗೆಟಿವ್ ಬಂದಿರ್ಬೋದು. ಪ್ರತಿ ಸರ್ತಿ ನೆಗೆಟಿವ್ ಬರಬೇಕು ಅಂತಿಲ್ವಲ್ಲ, ಪಾಸಿಟಿವ್ ಬರ್ಬೋದಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇಟ್ಸ್ ಓಕೆ. ಇಟ್ಸ್ ಕಂಪ್ಲೀಟ್ಲಿ ಓಕೆ. ನಿಮಗೆ ಅಂತ ನಾನೊಬ್ಬ ಮಗು ಇದ್ದೀನಿ, ಮರಿಬೇಡಿ. ಬೆಳಗ್ಗೆ ಮೂಡಿತು ಇನಿತು ಇನಿತು ಒಲವೇ ಬೆಳಕಲೆ ಒಂದಾಗಿ ಸಾಗ